ಎತ್ಕೊ ನೀರು ಎತ್ಕೋ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನು ಕೈಲಿ ಗಿಡಕ್ಕೆ ನೀರು ಹಾಕ್ಸೋಣ ಬನ್ನಿ ಬಾಮ್ಮ. ಚೂರು ಚೂರು ಹಾಕ್ಬೇಕೆಲ್ಲದಕ್ಕೂ. ಇದಕ್ಕೆ ಇನ್ನೊಂಚೂರು ಹಾಕು. ಹಾಂ, ಇಲ್ಲಿ ಮುಂದೆ ಇನ್ನೂ ಎರಡು ಇದೆಯಲ್ಲ ಆ ಕಡೆ, ಅಲ್ಲಿ ಅಲ್ಲ ಕಡೆ. ಫುಲ್ ಸುರಿದ್ ಬಿಡು. ಎಲ್ಲೋಗ್ತಿದೀವಿ? ಪೆಂಪಲ್ಲ ಟೆಂಪಲ್ಲ? ಫ್ರೆಂಡ್ಸ್, ಏನು ಗೊತ್ತಾ, ಅನು ಎಲ್ಲ ವರ್ಡ್ಸು ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಮೂಕಾಂಬಿಕೆ ಅನ್ನೋ ವರ್ಡ್ ಮಾತ್ರ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ಅವಳಿಗೆ. ಟ್ರೈ ಮಾಡ್ಸೋಣ ಮಗಳು? ಮೂಕಾಂಬಿಕೆ ಅನ್ನಮ್ಮ. ಮೂಕಾಂಬಿಕೆ ಮೂಕಾಂಬಿಕೆ. ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನಂದು ಪುತ್ತೂರು, ಹೊಳೆನರಸೀಪುರ ಅಂತ ಹಾಸನ ಡಿಸ್ಟಿಕ್ನಲ್ಲಿದೆ. ಆ್ಯಕ್ಚುಲಿ ಈ ರೋಡು ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನನಗೆ ಬುದ್ಧಿ ಬಂದಾಗಿಂದ ಈ ರೋಡಲ್ಲಿ ತುಂಬ ಆಟ ಆಡಿದ್ದೀವಿ ನಾವು, ತುಂಬ ಓಡಾಡಿದ್ದೀವಿ, ತುಂಬ ಮೆಮೊರೀಸ್ ಇದೆ. ನಾನು 10-15 ವರ್ಷದಿಂದ ನೋಡಿದ ಹೊಳೆನರಸೀಪುರಕ್ಕೂ ಇವಾಗಿನ ಹೊಳೆನರಸೀಪುರಕ್ಕೂ ತುಂಬಾ ಚೇಂಜಸ್ ಇದೆ. ಆವಾಗ ಈ ಸೈಡಲ್ಲೆಲ್ಲ ಮನೆಗಳು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಫುಲ್ ಹಂಚಿನ ಮನೆಯೇ ಇದ್ದಿದ್ದು. ಇವಾಗೆಲ್ಲ ಡೆಮಾಲಿಷ್ ಮಾಡಿ ಅಂಗಡಿಗಳು ಕಟ್ಸ್ಕೊಂಡಿದ್ದಾರೆ, ಏನೇನೋ ಬಿಗ್ ಬಜಾರ್ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ಹಂಚಿನ ಮನೆ ಉಣ್ಸಾಕಿ ಆರ್ಟಿಸ್ಟ್ ಮನೆ ಕಟ್ಸ್ಕೊಂಡಿದ್ದಾರೆ. ಇದು ಹೊಳೆನರಸೀಪುರನ ಅಂತಲೇ ನನಗೆ ಶಾಕ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಡೆವಲಪ್ ಆಗಿದೆ ಆವಾಗಿನ ಹೊಳೆನರಸೀಪುರಕ್ಕೂ ಇವಾಗಿನ ಹೊಳೆನರಸೀಪುರ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿರೋ ಮನೆಗಳೆಲ್ಲ ಕಟ್ಸ್ಕೊಂಡಿದ್ದಾರೆ. ಆಲ್ರೆಡಿ ಅಲ್ಲಿ ಉಣ್ಸಾಕಿ ಆಲ್ರೆಡಿ ಇನ್ನೂ ಮನೆ ಕೂಡ ಕಟ್ಸ್ತಾ ಇದ್ದಾರೆ. ಒಂಥರ ನೋಡೋಕ್ಕೆ ಖುಷಿಯಾಗುತ್ತೆ, ನನ್ನ ಹುಟ್ಟೂರು ಇಷ್ಟೊಂದು ಡೆವಲಪ್ ಆಗ್ತಾ ಇದೆಯಲ್ಲ ಅಂತ. ಆ್ಯಂಡ್ ಈ ರೋಡು ಫ್ರೆಂಡ್ಸ್ ಆಲ್ಮೋಸ್ಟ್ ಗ್ರಾಮೀಣಸೇ ಇರೋ ರೋಡ್ ಇದು. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಮನೆಗಳಿಗೆ ಬರ್ತಾಯಿದ್ವಿ. ಗಣಪತಿ ಹಬ್ಬಕ್ಕೆ ಗಣಪತಿ ಕೂರಿಸ್ತಿದ್ರು, ಎಲ್ಲ ಮನೆ ಅಕ್ಷತೆ ಹಾಕಕ್ಕೆ ಬರ್ತಿದ್ವಿ. ಮತ್ತು ಪ್ರತಿ ಮನೆ ಮುಂದೆನೂ ಒಂದು ಪಾರಿಜಾತದ ಮರ ಇರ್ತಿತ್ತು. ಅಲ್ಲೆಲ್ಲ ಮೊಗ್ಗನ್ನ ಹಾಯಿಸ್ಕೊಂಡು ಮನೆಗೆ ತೊಗೊಂಡೋಗಿ ಅರಳಿಸಿ ಅದನ್ನು ಬೆಳಗ್ಗೆ ಒಂದು ಪಾರಿಜಾತ ಹೂವು ಅರಳಿರೋದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಸೊ ತುಂಬ ಮೆಮೊರಿ ಇದೆ. ಇವಾಗ ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ತುಂಬ ಹಳೆ ದೇವಸ್ಥಾನ ಆಯಿತು ಫ್ರೆಂಡ್ಸ್ ಅದು. ಬಟ್ ಇವಾಗ ಅದನ್ನು ಡೆಮಾಲಿಷ್ ಮಾಡಿ ತುಂಬ ಸಕ್ಕತ್ತಾಗಿ ಕಟ್ಟಿಸಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸ್ದಾಗೆಲ್ಲ ನನ್ನ ಕರ್ಕೊಂಡು ಅದೇ ದೇವಸ್ಥಾನಕ್ಕೆ ಹೋಗ್ತೀನಿ. ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ ನನಗೆ ಆ ದೇವಸ್ಥಾನ. ಬನ್ನಿ ನಿಮಗೂ ತೋರಿಸ್ತೀನಿ ಅದು ಯಾವ ದೇವಸ್ಥಾನ ಅಂತ. ಒಂಥರ ದೇವಸ್ಥಾನಕ್ಕೆ ಬಂದರೆ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ. ಯಾರಿಗೇ ಆಗಲಿ ಬೇಗ ಮನೇಲಿರೋದಕ್ಕಿಂತ ಒಂದ್ಸಲ ದಿನ ದೇವಸ್ಥಾನಕ್ಕೆ ಬಂದರೆ ಒಂಥರ ಮೈಂಡು ಫ್ರೆಶ್ ಆಗುತ್ತೆ. ಒಂಥರ ದೇವರೇ ನಮ್ಮ ಜೊತೆಲಿ ಇದ್ದಾನೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ. ಪಾಸಿಟಿವ್ ಎನರ್ಜಿ ತುಂಬಾ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ. ಹೊಸ ದೇವಸ್ಥಾನ ಒಂದು 3 years ಆಗಿದೆ ಕಟ್ಟಿಸಿ. ನನಗೆ ತುಂಬ ಇಷ್ಟ ಇಲ್ಲಿಗೆ ಬರೋಕ್ಕೆ. ತುಂಬ ಫೇವ್ರೇಟ್ ಟೆಂಪಲ್ ನನಗೆ ಇದು ಹೊಳೆನರಸೀಪುರಲ್ಲಿ. ಅನುದು 3rd year ಬರ್ಡೇದು ಫೋಟೋಶೂಟ್ ಕೂಡ ನಾವಿಲ್ಲೇ ಮಾಡಿಸಿದ್ದು, ರೆಡ್ ಆ್ಯಂಡ್ ರೆಡ್ ಡ್ರೆಸ್ಸಲ್ಲಿ. ಈ ಥರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ಫೀಲ್ ಕೊಡೋ ಒಂದು ಪ್ಲೇಸ್. ಸಂಜೆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ.
ದೇವ್ರ ಹತ್ರ ಏನಂತ ಕೇಳ್ಕೊಂಡೆ ಮಗಳೇ? ಹ್ಞೂ ಏನಂತ ಕೇಳ್ಕೊಂಡೆ? ನನ್ನನ್ನು ಇನ್ನು ದಡ್ಡಿ ಮಾಡಪ್ಪ ಅಂತ ಕೇಳ್ಕೊಂಡ. ಹೋಗೋಣ. ದೇವಸ್ಥಾನದ ಔಟರ್ ಲುಕ್ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಒಂದು ಕಡೆ ಶಿವ ಪಾರ್ವತಿ ಇದ್ದಾರೆ, ಗಣೇಶ ಮತ್ತು ಸುಬ್ರಹ್ಮಣ್ಯ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಪಟ್ಟಾಭಿರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಇದ್ದಾರೆ. ಸೊ ಈ ಥರ ಇದೆ ದೇವಸ್ಥಾನದ ಔಟರ್ ಲುಕ್. ಅದಾದಮೇಲೆ ಪಾನಿಪುರಿ ತಿನ್ನೋಣ ಅಂತ ನನ್ನ ಫೇವ್ರೆಟ್ ಪಾನಿಪುರಿ ಸ್ಪಾಟಿಗೆ ಬಂದ್ವಿ. ಆ್ಯಕ್ಚುಲಿ ಒಂದು 22 ಇಯರ್ಸಿಂದ ನಾವು ಇದೇ ಜಾಗದಲ್ಲಿ ತಿಂತಾಯಿದ್ದೀವಿ. ಚೆನ್ನಮ್ಮ ಅಂತ ಇಲ್ಲಿ ಪಾನಿಪುರಿ ಓನರು. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್. ಒಂದ್ಸಲ ಒಳಗೆ ಸಿಕ್ಕುಗರ ಇದ್ದರೆ ಟ್ರೈ ಮಾಡಿ. ಯಾ ಹಾಂ ಪುರಿ ಉಂಡೆನಾ ಖಾಲಿನೇ ಆಯ್ತಾ? ಹಾಯ್ ಫ್ರೆಂಡ್ಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ದಾಳೆ ನೋಡಿ. ಬೇಜಾನ್ ದುಡ್ಕೊಂಡವಳೆ ಬೆಂಗಳೂರಲ್ಲಿ ಇನ್ನೂ. ಅಷ್ಟೇ ಫ್ರೆಂಡ್ಸ್, ನನ್ನ ಫ್ರೆಂಡ್ ಸಿಕ್ಕಿದ್ಲು. ಅವಳ ಹತ್ರ ಮಾತಾಡಿಕೊಂಡು ಸ್ವಲ್ಪ ತಮಾಷೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಅನುಗೆ ಬೇಗ ಊಟ ಮಾಡಿ ಮಲಗಿಸ್ಬೇಕು. ಸೊ ಅವಳಿಗೆ ನಾಳೆ ಸ್ಕೂಲ್ ಇದೆ. ಸೊ ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.